ನಾಯಕತ್ವ ಬದಲಾವಣೆ ಬಗ್ಗೆ ಎಚ್.ಸಿ. ಮಹದೇವಪ್ಪ ಆಡಿದ ಮಾರ್ಮಿಕ ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಚಿವರ ಮಾತಿಗೆ ಡಿಕೆಶಿ ಬಣದ ಶಾಸಕರು ಕೆರಳಿ ಕೆಂಡವಾಗಿದ್ದಾರೆ. ಬಿಜೆಪಿ ನಾಯಕರು ಕೂಡ ರಂಗ ಪ್ರವೇಶ ಮಾಡಿದ್ದಾರೆ. ಈ ರಿಪೋರ್ಟ್ ನೋಡಿ. ಬಾಲವು ನಾಯಿಯನ್ನು ಅಲ್ಲಾಡಿಸಲು ಆಗದು. ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿದ ಮಹದೇವಪ್ಪ. ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಸಮರ ಶುರುವಾಗಿದೆ. ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಮಾರ್ಮಿಕವಾಗಿ ಮಾತನಾಡಿದ್ರು. ಇದೀಗ ನೀಡಿರುವ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟ್ ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಅಲ್ಲ, ಈಗ ಸುಮ್ಮನೆ ಇದು ನನ್ಗೆ ಗೊತ್ತಿಲ್ಲ. ನಾನು ಹೈಕೋರ್ಟ್ ಹೇಳಿದ್ದೆ. ನೀವು ಹೆಂಗೆ ಹೇಳ್ತಾರೆ ನನ್ಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಅಲ್ಲಿ ನಾಯಿ ಕೇಳೋದ್ರಲ್ಲ ಇವರು, ಅದಕ್ಕೆ ಕೇಳಿದೆ ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲಪ್ಪ. ನೀವೇ ಇದು ಮಾಡ್ಕೊಂಡು ನಾ ಹೇಳಿದನ. ಕಟ್ಟ ಕಾಂಗ್ರೆಸ್ಸಿಗರ್ಯಾರು ಬೀದಿ ನಾಯಿಗಳಲ್ಲ. ಕಟ್ಟ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ನಾನು ಹೇಳಿಲ್ವಲ್ಲ ಹಂಗಂತ. ಋಣ ತೀರಿಸುವಂತ ನಿಷ್ಠಾವಂತ ನಾಯಿಗಳು. ಯಾವತ್ತೂ ಕೂಡ ಋಣವನ್ನ ತೀರಿಸುವಂತ, ಋಣನ ಇಟ್ಕೊಂಡು ತೀರಿಸುವಂತ ವ್ಯಕ್ತಿತ್ವವನ್ನ ಇಟ್ಕೊಂಡಿರ್ತಕ್ಕಂಥ ನಾಯಿಗಳು. ಅದು ಬೀದಿ ಇರ್ಬೋದು, ಸಾಕಿರೋದಿರ್ಬೋದು. ಯಜಮಾನನಿಗೆ ಯಾವತ್ತೂ ಕೂಡ ಋಣ ತೀರಿಸ್ತದೆ. ನಾಯಿಗೆ ಬಾಲ ಇದ್ರೇನೆ ಶೋಭೆ. ಸಿದ್ದು ಭಂಟನಿಗೆ ಡಿಕೆಶಿ ಶಿಷ್ಯನ ಟಕ್ಕರ್. ಬಾಲನು ನಮ್ದೆ, ನಾಯಿನೂ ನಮ್ದೆ. ಈಗ ಬಾಲದ ಬಗ್ಗೆ ಬೇಜಾರಾದ್ರೆ ನಾಯಿ ಗೌರವ ಇರಲ್ಲ. ನಾಯಿ ಬಾಲ ಅಲ್ಲಾಡಿಸಿದ್ರೆ ಬೆಲೆ. ಹಂಗಾಗಿ ನಾಯಿ ಬಾಲದ ಬಗ್ಗೆ ಮಾತಾಡಬಾರದು. ಅವ್ರು ಹಿರಿಯರಿದ್ದಾರೆ, ಆತರ ಎಲ್ಲ ಪದಗಳು ಬಳಕೆ ಮಾಡಬಾರ್ದು. ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡಿದ್ರೆ ಗೊತ್ತಿಲ್ಲ. ಏನಾದ್ರು ಡಿಕೆ ಸಾಹೇಬ್ರ ಫಾಲೋವರ್ಸ್ ಇರ್ಬೋದು, ಸಿದ್ದರಾಮಯ್ಯ ಫಾಲೋವರ್ಸ್ ಇರ್ಬೋದು, ಅಥವಾ ಕಾಂಗ್ರೆಸ್ ಶಾಸಕರ ಬಗ್ಗೆ ಮಾತಾಡಿದ್ರೆ ಅದು ಸರಿ ಅಲ್ಲ. ಶಾಸಕರನ್ನ ನಾಯಿಗೆ ಹೋಲಿಸಿದ್ರಿ, ನೀವೇನು? ಪದಗಳೆಲ್ಲ ಬಳಕೆ ಮಾಡಬಾರದು. ಈಗ ಬೀದಿ ನಾಯಿಗೆ ಶಾಸಕರು ಹೋಲಿಸಿದ್ರೆ ಅವರು ಒಬ್ರು ಶಾಸಕರಲ್ವಾ? ಮತ್ತೆ ಅವ್ರ್ಯಾರು? ಈಗ ಬೀದಿ ನಾಯಿ ಬಗ್ಗೆ ಶಾಸಕರನ್ನು ಹೋಲಿಸಿದಾರೆ. ಅವ್ರೀಗ ಡಿಕೆ ಸಾಹೇಬ್ರ ಫಾಲೋವರ್ ಇರಲಿ, ಕಾಂಗ್ರೆಸ್ ಫಾಲೋವರ್, ಸಿದ್ದರಾಮಯ್ಯ ಅವ್ರ ಶಾಸಕರ ಬಗ್ಗೆ ಮಾತಾಡಿದ್ದಾರೆ. ಹಂಗಾರೆ ಅವ್ರ್ಯಾರು? ಅವ್ರು ಅದೇ ಆಗ್ತದಲ್ವಾ? ಮತ್ತೆ ಅವ್ರನ್ನ ಸೇರಿಸಿ ಅನ್ಕಂದ್ರೆ ಗಾಜಿನ ಮೇಲೆ ಕೂತಂದು ಕಲ್ಲು ಹೊಡೆದಂಗೆ ಆಗ್ತದೆ. ಪದಗಳನ್ನ ಹಿರಿಯರಿದಾರಪ್ಪ, ನಾವೆಲ್ಲ ಅವ್ರಿಗೆ ಹೇಳ್ಕೊಡ್ಬಾರ್ದು. ನಾವು ಇಂಥವೇನಾದ್ರು ಪಾದ ಮಾತಾಡಿದ್ರೆ ನಮಗೆ ಅವ್ರು ತಿದ್ದಿ ಹೇಳ್ಬೇಕು. ಅಂತವ್ರು ಅವರೇ ಮಾತಾಡ್ತಾರೆ ಅಂದ್ರೆ ನಾವು ಅವ್ರು ಫಾಲೋ ಮಾಡಿದ್ರೆ ನಮ್ಗಲ್ಲೂ ನಾಳೆ ದಿನ ಪದ ಬಂದ್ರೆ ಏನು ಮಾಡೋದು? ಡಿಕೆಶಿಗೆ ಶಕ್ತಿ ಇದೆ, ಇನ್ನಾದ್ರೂ ಸಿಎಂ ಮಾಡಿ. ಅಹಮದ್ ಪಟೇಲ್ ಅವರು ರಾಜ್ಯಸಭಾ ಸದಸ್ಯರಾಗಬೇಕಾದ್ರೂ ಇವರೇ ಟ್ರಬಲ್ ಶೂಟರ್. ಈಗ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬರೋಕ್ಕೂ ಇವ್ರು ಬೇಕಾಯ್ತು. ಇವ್ರ ಶಕ್ತಿ ಇದೆ ಅಂತ ನೀವೇ ಕನ್ಸಿಡರ್ ಮಾಡದಂಗಲ್ಲ ಮಾಧ್ಯಮದವರು, ಹೈಕಮಾಂಡ್ನವರು. ಅದೇ ಅವನ್ನೆಲ್ಲದು ಇರೋದಕ್ಕೋಸ್ಕರ ಅಸ್ಸಾಮಿಗೆ ಕರೀತಿದ್ದಾರೆ. ಈಗ ನನ್ನನ್ನು ಹಾಕ್ತಿದಾರೆ ಅಸ್ಸಾಂಗೆ, ಅದು ಬೇರೆ ಯಾರನ್ನಾರು ಹಾಕಿದಾರ ಸಂಪುಟದಲ್ಲಿ? ಯಾರನ್ನ ಹಾಕ್ತಿಲ್ಲ, ಇವ್ರನ್ನ ಹಾಕ್ತಿದ್ದಾರೆ ಅಂದ್ರೆ ಕೇಪಬಲ್ ಇದ್ದಾರೆ. ಮಹದೇವಪ್ಪ ಹೇಳಿಕೆ ನಾನಾ ರೀತಿಯಲ್ಲಿ ಚರ್ಚೆಗೆ ಒಳಗಾಗಿತ್ತು. ಯಾವ ಉದ್ದೇಶದಿಂದ ಈ ಹೇಳಿಕೆ ನೀಡಿದ್ದಾರೆ, ಈ ಹೇಳಿಕೆ ಯಾರನ್ನ ಟಾರ್ಗೆಟ್ ಮಾಡ್ತಿದೆ ಎಂಬ ಅರ್ಥದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಆರ್ ಅಶೋಕ್ ಕೂಡ ಟ್ವೀಟ್ ಮಾಡಿ ಮಹದೇವಪ್ಪ ಹೇಳಿಕೆಯ ಹಿಂದಿನ ಮರ್ಮವನ್ನ ಪ್ರಶ್ನಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಯಕತ್ವ ಬದಲಾವಣೆ ಬಗ್ಗೆ ಎಚ್.ಸಿ. ಮಹದೇವಪ್ಪ ಆಡಿದ ಮಾರ್ಮಿಕ ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಚಿವರ ಮಾತಿಗೆ ಡಿಕೆಶಿ ಬಣದ ಶಾಸಕರು ಕೆರಳಿ ಕೆಂಡವಾಗಿದ್ದಾರೆ. ಬಿಜೆಪಿ ನಾಯಕರು ಕೂಡ ರಂಗ ಪ್ರವೇಶ ಮಾಡಿದ್ದಾರೆ. ಈ ರಿಪೋರ್ಟ್ ನೋಡಿ. ಬಾಲವು ನಾಯಿಯನ್ನು ಅಲ್ಲಾಡಿಸಲು ಆಗದು. ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿದ ಮಹದೇವಪ್ಪ. ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಸಮರ ಶುರುವಾಗಿದೆ. ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಮಾರ್ಮಿಕವಾಗಿ ಮಾತನಾಡಿದ್ರು. ಇದೀಗ ನೀಡಿರುವ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟ್ ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ.
ಅಲ್ಲ ಈಗ ಸುಮ್ಮನೆ ಬೀದಿಯಲ್ಲಿ ಮಾತಾಡೋದನ್ನೆಲ್ಲ ಭಯ ಮುಗಿಸ್ಬೇಕು ಅಂತ ಇದು ನನ್ಗೆ ಗೊತ್ತಿಲ್ಲ. ನಾನು ಹೈಕೋರ್ಟ್ ಹೇಳಿದ್ದೆ ನೀವು ಹೆಂಗೆ ಹೇಳ್ತಾರೆ ನನ್ಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಕಂಪ್ಯಾರಿಸಮ್ ಅಲ್ಲಿ ನಾಯಿ ಕೇಳೋದ್ರಲ್ಲಿ ಇವರು ಅದಕ್ಕೆ ಕೇಳಿದೆ ನಾನು ಹೇಳಿದ್ದು ಹೆಂಗಿತ್ತು ಗೊತ್ತಾ ಸರ್, ಆದಿ ಬೀದಿಗಳೆಲ್ಲ ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲಪ್ಪ, ನೀವೇ ಇದು ಮಾಡ್ಕೊಂಡು ನಾ ಹೇಳಿದನ. ಕಟ್ಟ ಕಾಂಗ್ರೆಸ್ಸಿಗರ್ಯಾರು ಬೀದಿ ನಾಯಿಗಳಲ್ಲ. ಕಟ್ಟ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ನಾನು ಹೇಳಿಲ್ವಲ್ಲ ಹಂಗಂತ. ಋಣ ತೀರಿಸುವಂತ ನಿಷ್ಠಾವಂತ ನಾಯಿಗಳು. ಯಾವತ್ತೂ ಕೂಡ ಋಣವನ್ನ ತೀರಿಸುವಂತ ಋಣನ ಇಟ್ಕೊಂಡು ತೀರಿಸುವಂತ ವ್ಯಕ್ತಿತ್ವವನ್ನ ಇಟ್ಕೊಂಡಿರ್ತಕ್ಕಂಥ ನಾಯಿಗಳು. ಅದು ಬೀದಿ ಇರ್ಬೋದು, ಸಾಕಿರೋದಿರ್ಬೋದು. ಯಜಮಾನನಿಗೆ ಯಾವತ್ತೂ ಕೂಡ ಋಣ ತೀರಿಸ್ತದೆ. ನಾಯಿಗೆ ಬಾಲ ಇದ್ರೇನೆ ಶೋಭೆ. ಸಿದ್ದು ಭಂಟನಿಗೆ ಡಿಕೆಶಿ ಶಿಷ್ಯನ ಟಕ್ಕರ್. ಈಗ ಬಾಲನು ನಮ್ದೆ, ನಾಯಿನೂ ನಮ್ದೆ. ಈಗ ಬಾಲದ ಬಗ್ಗೆ ಬೇಜಾರಾದ್ರೆ ನಾಯಿ ಗೌರವ ಇರಲ್ಲ. ನಾಯಿ ಬಾಲ ಅಲ್ಲಾಡಿಸಿದ್ರೆ ಬೆಲೆ. ಹಂಗಾಗಿ ನಾಯಿ ಬಾಲದ ಬಗ್ಗೆ ಮಾತಾಡಬಾರ್ದು. ಅವ್ರು ಹಿರಿಯರಿದ್ದಾರೆ, ಆತರ ಎಲ್ಲ ಪದಗಳು ಬಳಕೆ ಮಾಡಬಾರ್ದು. ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡಿದ್ರೆ ಗೊತ್ತಿಲ್ಲ. ಏನಾದ್ರು ಡಿಕೆ ಸಾಹೇಬ್ರ ಫಾಲೋವರ್ಸ್ ಇರ್ಬೋದು, ಸಿದ್ದರಾಮಯ್ಯ ಫಾಲೋವರ್ಸ್ ಇರ್ಬೋದು, ಅಥವಾ ಕಾಂಗ್ರೆಸ್ ಶಾಸಕರ ಬಗ್ಗೆ ಮಾತಾಡಿದ್ರೆ ಅದು ಸರಿ ಅಲ್ಲ. ಶಾಸಕರನ್ನ ನಾಯಿಗೆ ಹೋಲಿಸಿದ್ರಿ, ನೀವೇನು? ಪದಗಳೆಲ್ಲ ಬಳಕೆ ಮಾಡಬಾರ್ದು. ಈಗ ಬೀದಿ ನಾಯಿಗೆ ಶಾಸಕರು ಹೋಲಿಸಿದ್ರೆ ಅವರು ಒಬ್ರು ಶಾಸಕರಲ್ವಾ, ಮತ್ತೆ ಅವ್ರ್ಯಾರು? ಈಗ ಬೀದಿ ನಾಯಿ ಬಗ್ಗೆ ಶಾಸಕರನ್ನು ಹೋಲಿಸಿದಾರೆ. ಅವ್ರೀಗ ಡಿಕೆ ಸಾಹೇಬ್ರ ಫಾಲೋವರ್ ಇರಲಿ, ಕಾಂಗ್ರೆಸ್ ಫಾಲೋವರ್, ಸಿದ್ದರಾಮಯ್ಯ ಅವ್ರ ಶಾಸಕರ ಬಗ್ಗೆ ಮಾತಾಡಿದ್ದಾರೆ. ಹಂಗಾರೆ ಅವ್ರ್ಯಾರು? ಅವ್ರು ಅದೇ ಆಗ್ತದಲ್ವಾ? ಮತ್ತೆ ಅವ್ರನ್ನ ಸೇರಿಸಿ ಅನ್ಕಂದ್ರೆ ಗಾಜಿನ ಮೇಲೆ ಕೂತಂದು ಕಲ್ಲು ಹೊಡೆದಂಗೆ ಆಗ್ತದೆ. ಪದಗಳನ್ನ ಹಿರಿಯರಿದಾರಪ್ಪ, ನಾವೆಲ್ಲ ಅವ್ರಿಗೆ ಹೇಳ್ಕೊಡ್ಬಾರ್ದು. ನಾವು ಇಂಥವೇನಾದ್ರು ಪಾದ ಮಾತಾಡಿದ್ರೆ ನಮಗೆ ಅವ್ರು ತಿದ್ದಿ ಹೇಳ್ಬೇಕು. ಅಂತವ್ರಲ್ಲಿ ಅವರೇ ಮಾತಾಡ್ತಾರೆ ಅಂದ್ರೆ ನಾವು ಅವ್ರು ಫಾಲೋ ಮಾಡಿದ್ರೆ ನಮ್ಗಲ್ಲೂ ನಾಳೆ ದಿನ ಪದ ಬಂದ್ರೆ ಏನು ಮಾಡೋದು? ಡಿಕೆಶಿಗೆ ಶಕ್ತಿ ಇದೆ, ಇನ್ನಾದ್ರೂ ಸಿಎಂ ಮಾಡಿ. ಅಹಮದ್ ಪಟೇಲ್ ಅವರು ರಾಜ್ಯಸಭಾ ಸದಸ್ಯರಾಗಬೇಕಾದ್ರೂ ಇವರೇ ಟ್ರಬಲ್ ಶೂಟರ್. ಈಗ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬರೋಕ್ಕೂ ಇವ್ರು ಬೇಕಾಯ್ತು. ಇವ್ರ ಶಕ್ತಿ ಇದೆ ಅಂತ ನೀವೇ ಕನ್ಸಿಡರ್ ಮಾಡದಂಗಲ್ಲ ಮಾಧ್ಯಮದವರು, ಹೈಕಮಾಂಡ್ನವರು. ಅದೇ ಅವನ್ನೆಲ್ಲದು ಇರೋದಕ್ಕೋಸ್ಕರ ಅಸ್ಸಾಮಿಗೆ ಕರೀತಿದ್ದಾರೆ. ಈಗ ನನ್ನನ್ನು ಹಾಕ್ತಿದಾರೆ ಅಸ್ಸಾಂಗೆ, ಅದು ಬೇರೆ ಯಾರನ್ನಾರು ಹಾಕಿದಾರಪ್ಪ ಸಂಪುಟದಲ್ಲಿ? ಯಾರನ್ನ ಹಾಕ್ತಿಲ್ಲ, ಇವ್ರನ್ನ ಹಾಕ್ತಿದ್ದಾರೆ ಅಂದ್ರೆ ಕೇಪಬಲ್ ಇದ್ದಾರೆ. ಮಹದೇವಪ್ಪ ಹೇಳಿಕೆ ನಾನಾ ರೀತಿಯಲ್ಲಿ ಚರ್ಚೆಗೆ ಒಳಗಾಗಿತ್ತು. ಯಾವ ಉದ್ದೇಶದಿಂದ ಈ ಹೇಳಿಕೆ ನೀಡಿದ್ದಾರೆ, ಈ ಹೇಳಿಕೆ ಯಾರನ್ನ ಟಾರ್ಗೆಟ್ ಮಾಡ್ತಿದೆ ಎಂಬ ಅರ್ಥದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಆರ್ ಅಶೋಕ್ ಕೂಡ ಟ್ವೀಟ್ ಮಾಡಿ ಮಹದೇವಪ್ಪ ಹೇಳಿಕೆಯ ಹಿಂದಿನ ಮರ್ಮವನ್ನ ಪ್ರಶ್ನಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಯಕತ್ವ ಬದಲಾವಣೆ ಬಗ್ಗೆ ಎಚ್.ಸಿ. ಮಹದೇವಪ್ಪ ಆಡಿದ ಮಾರ್ಮಿಕ ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಚಿವರ ಮಾತಿಗೆ ಡಿಕೆಶಿ ಬಣದ ಶಾಸಕರು ಕೆರಳಿ ಕೆಂಡವಾಗಿದ್ದಾರೆ. ಬಿಜೆಪಿ ನಾಯಕರು ಕೂಡ ರಂಗ ಪ್ರವೇಶ ಮಾಡಿದ್ದಾರೆ. ಈ ರಿಪೋರ್ಟ್ ನೋಡಿ. ಬಾಲವು ನಾಯಿಯನ್ನು ಅಲ್ಲಾಡಿಸಲು ಆಗದು. ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿದ ಮಹದೇವಪ್ಪ. ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಸಮರ ಶುರುವಾಗಿದೆ. ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಮಾರ್ಮಿಕವಾಗಿ ಮಾತನಾಡಿದ್ರು. ಇದೀಗ ನೀಡಿರುವ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟ್ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಅಲ್ಲ ಈಗ ಸುಮ್ಮನೆ ಬೀದಿಯಲ್ಲಿ ಮಾತಾಡೋದನ್ನೆಲ್ಲ ಭಯ ಮುಗಿಸ್ಬೇಕು ಅಂತ ಇದು ನನ್ಗೆ ಗೊತ್ತಿಲ್ಲ. ನಾನು ಹೈಕೋರ್ಟ್ ಹೇಳಿದ್ದೆ ನೀವು ಹೆಂಗೆ ಹೇಳ್ತಾರೆ ನನ್ಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಕಂಪ್ಯಾರಿಸಮ್ ಅಲ್ಲಿ ನಾಯಿ ಕೇಳೋದ್ರಲ್ಲಿ ಇವರು ಅದಕ್ಕೆ ಕೇಳಿದೆ. ನಾನು ಹೇಳಿದ್ದು ಹೆಂಗಿತ್ತು ಗೊತ್ತಾ ಸರ್, ಆದಿ ಬೀದಿಗಳೆಲ್ಲ ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲಪ್ಪ, ನೀವೇ ಇದು ಮಾಡ್ಕೊಂಡು ನಾ ಹೇಳಿದನ. ಕಟ್ಟ ಕಾಂಗ್ರೆಸ್ಸಿಗರ್ಯಾರು ಬೀದಿ ನಾಯಿಗಳಲ್ಲ. ಕಟ್ಟ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ನಾನು ಹೇಳಿಲ್ವಲ್ಲ ಹಂಗಂತ. ಋಣ ತೀರಿಸುವಂತ ನಿಷ್ಠಾವಂತ ನಾಯಿಗಳು. ಯಾವತ್ತೂ ಕೂಡ ಋಣವನ್ನ ತೀರಿಸುವಂತ ಋಣನ ಇಟ್ಕೊಂಡು ತೀರಿಸುವಂತ ವ್ಯಕ್ತಿತ್ವವನ್ನ ಇಟ್ಕೊಂಡಿರ್ತಕ್ಕಂಥ ನಾಯಿಗಳು. ಅದು ಬೀದಿ ಇರ್ಬೋದು, ಸಾಕಿರೋದಿರ್ಬೋದು. ಯಜಮಾನನಿಗೆ ಯಾವತ್ತೂ ಕೂಡ
ಋಣ ತೀರಿಸ್ತದೆ. ನಾಯಿಗೆ ಬಾಲ ಇದ್ರೇನೆ ಶೋಭೆ. ಸಿದ್ದು ಭಂಟನಿಗೆ ಡಿಕೆಶಿ ಶಿಷ್ಯನ ಟಕ್ಕರ್. ಈಗ ಬಾಲನು ನಮ್ದೆ, ನಾಯಿನೂ ನಮ್ದೆ. ಈಗ ಬಾಲದ ಬಗ್ಗೆ ಬೇಜಾರಾದ್ರೆ ನಾಯಿ ಗೌರವ ಇರಲ್ಲ. ನಾಯಿ ಬಾಲ ಅಲ್ಲಾಡಿಸಿದ್ರೆ ಬೆಲೆ. ಹಂಗಾಗಿ ನಾಯಿ ಬಾಲದ ಬಗ್ಗೆ ಮಾತಾಡಬಾರದು. ಅವ್ರು ಹಿರಿಯರಿದ್ದಾರೆ, ಆತರ ಎಲ್ಲ ಪದಗಳು ಬಳಕೆ ಮಾಡಬಾರ್ದು. ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡಿದ್ರೆ ಗೊತ್ತಿಲ್ಲ. ಏನಾದ್ರು ಡಿಕೆ ಸಾಹೇಬ್ರ ಫಾಲೋವರ್ಸ್ ಇರ್ಬೋದು, ಸಿದ್ದರಾಮಯ್ಯ ಫಾಲೋವರ್ಸ್ ಇರ್ಬೋದು, ಅಥವಾ ಕಾಂಗ್ರೆಸ್ ಶಾಸಕರ ಬಗ್ಗೆ ಮಾತಾಡಿದ್ರೆ ಅದು ಸರಿ ಅಲ್ಲ. ಶಾಸಕರನ್ನ ನಾಯಿಗೆ ಹೋಲಿಸಿದ್ರಿ, ನೀವೇನು? ಪದಗಳೆಲ್ಲ ಬಳಕೆ ಮಾಡಬಾರದು. ಈಗ ಬೀದಿ ನಾಯಿಗೆ ಶಾಸಕರು ಹೋಲಿಸಿದ್ರೆ ಅವರೊಬ್ರು ಶಾಸಕರಲ್ವಾ? ಮತ್ತೆ ಅವ್ರ್ಯಾರು? ಈಗ ಬೀದಿ ನಾಯಿ ಬಗ್ಗೆ ಶಾಸಕರನ್ನು ಹೋಲಿಸಿದಾರೆ. ಅವ್ರೀಗ ಡಿಕೆ ಸಾಹೇಬ್ರ ಫಾಲೋವರ್ ಇರಲಿ, ಕಾಂಗ್ರೆಸ್ ಫಾಲೋವರ್, ಸಿದ್ದರಾಮಯ್ಯ ಅವ್ರ ಶಾಸಕರ ಬಗ್ಗೆ ಮಾತಾಡಿದ್ದಾರೆ. ಹಂಗಾರೆ ಅವ್ರ್ಯಾರು? ಅವ್ರು ಅದೇ ಆಗ್ತದಲ್ವಾ? ಮತ್ತೆ ಅವ್ರನ್ನ ಸೇರಿಸಿ ಅನ್ಕಂದ್ರೆ ಗಾಜಿನ ಮೇಲೆ ಕೂತ್ಕೊಂಡು ಕಲ್ಲು ಹೊಡೆದಂಗೆ ಆಗ್ತದೆ. ಪದಗಳನ್ನ ಹಿರಿಯರಿದಾರಪ್ಪ, ನಾವೆಲ್ಲ ಅವ್ರಿಗೆ ಹೇಳ್ಕೊಡ್ಬಾರ್ದು. ಅವ್ರು ನಾವು ಇಂಥವೇನಾದ್ರು ಪಾದ ಮಾತಾಡಿದ್ರೆ ನಮಗೆ ಅವ್ರು ತಿದ್ದಿ ಹೇಳ್ಬೇಕು ಅಂತಾರಲ್ಲ. ಅವರೇ ಮಾತಾಡ್ತಾರೆ ಅಂದ್ರೆ ನಾವು ಅವ್ರು ಫಾಲೋ ಮಾಡಿದ್ರೆ ನಮ್ಗಲ್ಲೂ ನಾಳೆ ದಿನ ಪದ ಬಂದ್ರೆ ಏನ್ ಮಾಡೋದು? ಡಿಕೆಶಿಗೆ ಶಕ್ತಿ ಇದೆ, ಇನ್ನಾದ್ರೂ ಸಿಎಂ ಮಾಡಿ. ಅಹಮದ್ ಪಟೇಲ್ ಅವರು ರಾಜ್ಯಸಭಾ ಸದಸ್ಯರಾಗಬೇಕಾದ್ರೂ ಇವರೇ ಟ್ರಬಲ್ ಶೂಟರ್. ಈಗ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬರೋಕ್ಕೂ ಇವ್ರು ಬೇಕಾಯ್ತು. ಇವ್ರ ಶಕ್ತಿ ಇದೆ ಅಂತ ನೀವೇ ಕನ್ಸಿಡರ್ ಮಾಡೋದಂಗಲ್ಲ ಮಾಧ್ಯಮದವರು, ಹೈಕಮಾಂಡ್ನವರು. ಅದೇ ಅವನ್ನೆಲ್ಲದು ಇರೋದಕ್ಕೋಸ್ಕರ ಅಸ್ಸಾಮಿಗೆ ಕರೀತಿದ್ದಾರೆ. ಈಗ ನನ್ನನ್ನು ಹಾಕ್ತಿದಾರೆ ಅಸ್ಸಾಂಗೆ, ಅದು ಬೇರೆ ಯಾರನ್ನಾರು ಹಾಕಿದಾರಪ್ಪ ಸಂಪುಟದಲ್ಲಿ? ಯಾರನ್ನ ಹಾಕ್ತಿಲ್ಲ, ಇವ್ರನ್ನ ಹಾಕ್ತಿದ್ದಾರೆ, ಕೇಪಬಲ್ ಇದ್ದಾರೆ. ಮಹದೇವಪ್ಪ ಹೇಳಿಕೆ ನಾನಾ ರೀತಿಯಲ್ಲಿ ಚರ್ಚೆಗೆ ಒಳಗಾಗಿತ್ತು. ಯಾವ ಉದ್ದೇಶದಿಂದ ಈ ಹೇಳಿಕೆ ನೀಡಿದ್ದಾರೆ, ಈ ಹೇಳಿಕೆ ಯಾರನ್ನ ಟಾರ್ಗೆಟ್ ಮಾಡ್ತಿದೆ ಎಂಬ ಅರ್ಥದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಆರ್ ಅಶೋಕ್ ಕೂಡ ಟ್ವೀಟ್ ಮಾಡಿ ಮಹದೇವಪ್ಪ ಹೇಳಿಕೆಯ ಹಿಂದಿನ ಮರ್ಮವನ್ನ ಪ್ರಶ್ನಿಸಿದ್ದಾರೆ. ಬ್ಯೂರೋ ರಿಪೋರ್ಟ್.